ಹೇಗೆ ಒಬ್ಬ ಪ್ರಸಿದ್ಧನ ಶ್ರೀಮಂತರ ಮಗು ಮನೆ ನೋಡಿ ಅದರಲ್ಲಿ ಆದರೆ ದಾಷ್ಟಿಕತೆ ಹೇಗೆ ಬಂದ್ಬಿಡುತ್ತೆ. ಅದಕ್ಕೆ ಹುಟ್ಟಿನಿಂದನೇ ಗೊತ್ತಾಗುತ್ತೆ ನಾನು ಇಂಥ ನನ್ನ ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಹಿಂಗಿದೆ, ನನ್ನಪ್ಪ ನನ್ನಮ್ಮ ಈ ಸಮಾಜದಲ್ಲಿ ಬಲಶಾಲಿಯಾಗಿದ್ದಾರೆ ಅನ್ನೋದು ಅದಕ್ಕೆ ಹೋಗ್ತಾ ಹೋಗುತ್ತೆ, ಅದು ಕೇಳಿಸ್ಕೊತಾ ಇರುತ್ತೆ. ಇದಕ್ಕೆ ಉದಾಹರಣೆಯಾಗಿ ನಾವು ಕತೆಗಳನ್ನ ಕೇಳ್ಕೊಂಬಂದಿದ್ದೀವಿ. ಅಭಿಮನ್ಯು ಹೂಗುಡ್ತಾ ಇದ್ದ ತಾಯಿ ಗರ್ಭದಲ್ಲಿದ್ದಾಗ ಚಕ್ರವ್ಯೂಹದ ಇದನ್ನೆಲ್ಲ ಕೇಳಿಸ್ಕೊಂಡು ಅಂತ, ಇದೆಲ್ಲ ನಮಗೆ ಪುರಾಣದ ಕತೆಗಳು ಅಂತ ಅನಿಸುತ್ತೆ. ಈಗ ಅದೆಲ್ಲ ಶಂಕದಿಂದ ಬಂದರೆ ತೀರ್ಥ ಎಲ್ಲ ನಮಗೆ ವೆಸ್ಟರ್ನರ್ಸು ಬಿಳಿಯರು ಹೇಳಬೇಕು, ಪಾಶ್ಚಾತ್ಯರು ಹೇಳಿದಾಗ ನಾವು ಅದನ್ನು ಪ್ರಸಾದ ಥರ ಸ್ವೀಕರಿಸ್ತೀವಿ. ಹೌದು. ಈಗ ನಾನು ಹೇಳ್ತಿರೋ ಮಾತುಗಳಲ್ಲ, ಇವಾಗ ಅದು ಹೇಳ್ತಾ ಇದೆ, ತಾಯಿಯ ಗರ್ಭದಲ್ಲಿರ್ಬೇಕಾದ್ರೆ ಮಗುಗೆ ತನ್ನ ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಗೊತ್ತಾಗೋಗುತ್ತೆ ಅಂತ ಹೇಳ್ತಾರೆ. ಆ್ಯಸ್ ಲೋ ಆ್ಯಸ್ 3 ಇಯರ್ಸಿಂದ ನೀವು ಆ ಮಗುಗೆ ಎಕನಾಮಿಕ್ಸ್ ಬಗ್ಗೆ ಹಣದ ಬಗ್ಗೆ ಹೇಳ್ಬೋದು. ಅದಕ್ಕೊಂಥರ ಸಂಮೋಹನ, ಅದಕ್ಕೊಂದು ಆಕರ್ಷಣೆ, ಮಗುಗೆ ಡಿಸಿಪ್ಲಿನ್ ಕಲಿಸ್ಬೋದು. ಹೌದು, ಕಳಿಸ್ಬೋದು. ಅದಕ್ಕೆ ಯಾಕಂದರೆ ಅದು ಗೊತ್ತಿಲ್ದಂಗೆ ಸಬ್ಕಾನ್ಷಿಯಸ್ಲಿ ಈಗ ತಲೆತಲಾಂತರದಿಂದ ಬಂದಿರೋದಲ್ಲ, ಹಣ ಇದೇನಿದು, ಇದಕ್ಕೆ ಇಷ್ಟೊಂದು ಬೆಲೆ ಇದೆಯಲ್ಲ, ಇದೊಂದು ಪೇಪರ್ ತುಂಡಿನಿಂದ ಇಷ್ಟೊಂದು ನಾವು ಖರೀದಿ ಮಾಡ್ಬೋದಲ್ಲ, ಅದು ಪೇಪರ್ ತುಂಡೆ, ಅದಕ್ಕೆ ಮೌಲ್ಯ ತುಂಬಿದ್ದು ನಾವು. ನೀವು ನಂಬುದ್ರಿ ಅಂತ ನಾನು ನಂಬದೆ ಅಂತ ಅವ್ರು ನಂಬುದ್ರು ಅಂತ ಇನ್ನೊಬ್ರು. ಹೀಗೆ ಕಲೆಕ್ಟಿವ್ ಟ್ರಸ್ಟ್ ವಾಟ್ ವಿ ಆರ್ ಪುಟಿಂಗ್ ಇನ್ ದಟ್ ಪೇಪರ್, ಅದು ಹಣ ಅನ್ನೋ ರೂಪ ಪಡ್ಕೊಂಡಿದೆ. ಹಾಗಾಗಿ ಮಕ್ಕಳಿಗೆ ಅತ್ಯಂತ ಎಳವೆಯಿಂದ ನಾವು ತಿಳಿಸ್ತಾ ಹೋದರೆ ಅವ್ರ ಮೊದಲನೇ ಸ್ಯಾಲ್ರಿ 18 ವರ್ಷ ಇರ್ಬೋದು, 20 ಇರ್ಬೋದು, 22 ಇರ್ಬೋದು, 23 ಇರ್ಬೋದು. ನಾನು ಏಜ್ ಹೇಳಲ್ಲ 20 ವರ್ಷ ಅಂತ. ಯಾವಾಗ ಕೆಲಸ ಶುರು ಮಾಡ್ತೀರಾ ಆಗ ಒಂದು ಪ್ರಿನ್ಸಿಪಲ್ನ ನೀವು ಇಟ್ಕೋಬೇಕು, ಸಂಬಳ ಅಥವಾ ವೇತನ ಮೈನಸ್ ಉಳಿತಾಯ ಈಸ್ ಈಕ್ವಲ್ ಟು ಖರ್ಚು. ನಮ್ಮಪ್ಪ ಅಮ್ಮ ಏನು ಹೇಳಿದ್ರು, ವೇತನ ಮೈನಸ್ ಖರ್ಚು ಈಸ್ ಈಕ್ವಲ್ ಟು ಉಳಿತಾಯ. ನಾನೇನು ಜಾಸ್ತಿ ಮಾಡ್ತಿಲ್ಲ, ಅದನ್ನ ಕಿತ್ತಿದ್ದೀನಿ ಇಲ್ಲ ಹಾಕ್ತಿದ್ದೀನಿ ಅಷ್ಟೇ. ಇವತ್ತಿನ ಯಾಕಂದರೆ ಪ್ರಶ್ನೆ ಪತ್ರಿಕೆ ಅವರು ಟ್ವಿಸ್ಟ್ ಮಾಡಿಕೊಟ್ಟಿದ್ದಾರೆ, ಉತ್ತರ ನಾನು ಸ್ವಲ್ಪ ಟ್ವಿಸ್ಟ್ ಆಗಿ ಬರೀಬೇಕು. ಏನಿಲ್ಲ, ನೀವು 10,000 ಬರ್ತಿದೆ ಮೈಂಡಲ್ಲಿ ಇಲ್ಲ, ಇಲ್ಲಿ ನನಗೇನು ಅಪ್ಪ ಅಮ್ಮ ಯಾರು ಏನೂ ಕೇಳ್ತಿಲ್ಲ, 22 ವರ್ಷದ ಹುಡುಗ, 8 ವರ್ಷ ನಾನು ಮದುವೆ ಆಗಲ್ಲ, 8 ವರ್ಷ ನಾನು ಏನು ಮಾಡಬೇಕು, 50% ಸೇವ್ ಮಾಡ್ಬೋದಾ? ಈಗ ನಮ್ಮದು ಥಿಯರಿ ಏನು ಹೇಳುತ್ತೆ ಗೊತ್ತಾ, ಎಲ್ಲರೂ ಹೇಳೋದೇನೆಂದರೆ 50-30-20 ರೇಷಿಯೋ ಫಾರ್ಮುಲಾ. ಎಲ್ಲರೂ ನೀವು ಹೋಗಿ ಯಾರೋಗಿ ಎಲ್ಲರೂ ಟಿ ವಿಲೂ ಅದೇ ಹೇಳೋರೆ, ಪುಸ್ತಕದಲ್ಲೂ ಅದೇ ಬರೆಯೋರೆ, 50-30-20 ಫಾರ್ಮುಲಾ. ಏನು 50% ನಿಮ್ಮ ಬೇಸಿಕ್ ನೀಡ್ಸು, ಅಂದರೆ ರೆಂಟ್ ಇರ್ಬೋದು, ಮನೆ ಇರ್ಬೋದು, ಎಜುಕೇಷನ್. ಇಂಥ 30% ನಿಮ್ಮದು ಸೋ ಕಾಲ್ಡ್ ಲಕ್ಸುರಿ, ಏನೋ ಪಿಕ್ಚರ್ ನೋಡೋದು, ಅದು ಇದು ಏನೇನೋ ಇರುತ್ತಲ್ಲ ಬೇರೆ ಬೇರೆದು, 20% ಸೇವ್ ಮಾಡಬೇಕು ಅಂತ. ನಾನು ಆ ಥರ ನೀವು ಆ ಸಿದ್ಧಾಂತಗಳಿಗೆ ಕಟ್ಟಿ ಬೀಳಬೇಡಿ ಅಂತ ಹೇಳ್ತೀನಿ. ಯಾಕಂದರೆ ನಾನು ಹೇಳೋದು ಇಷ್ಟೇ, ನಾನು ಹೇಳೋದಲ್ಲ, ಕೇಸ್ ಟು ಕೇಸ್ ನಾವು ಕೊಡಬೇಕು. 50-30-20 ಈಸ್ ಹೋಲ್ಡ್ಸ್ ಗುಡ್ ಫಾರ್ ಪರ್ಸನ್ ಆಫ್ 45. ಓಕೆ, 20 ವರ್ಷ ಹುಡುಗನಿಗೆ ಏನೋ ಜವಾಬ್ದಾರಿ ಇಲ್ಲ. ಈಗ ನಮ್ಮ ಮನೇಲಿ ನನ್ನ ಮಗಳು ದುಡಿಯೋಕೆ ಶುರು ಮಾಡ್ತಾಳೆ, ಅವಳಿಗೆ ಯಾವುದಿಲ್ಲ, 10,000 ಬಂದು 10,000 ಅವಳಿಗೆ, ಅದು ನಾವ್ಯಾರು ಕೇಳಲ್ಲ, ಮನೇಲಿ ಕೇಳ್ತಲ್ಲ. ಆ ಥರದ ಸಂಖ್ಯೆನೂ ಬಹಳ ಇದೆಯಲ್ಲ. ಇನ್ವೆಸ್ಟ್ಮೆಂಟ್ ಸೇವಿಂಗ್ಸ್ ಜಾಸ್ತಿ. ಖಂಡಿತ ನಿಮ್ಗೆ 50% ಆದ 10,000ದಲ್ಲಿ 5,000 ಉಳಿಸೋಕ್ಕಾಯ್ತಾ, ಉಳಿಸಿ. 8,000 ಉಳಿಸೋಕ್ಕಾಗುತ್ತಾ, ಉಳಿಸಿ. ನಾನು 22 ಪ್ರಾಪರಾಗಿ 23ನೇ ವರ್ಷಕ್ಕೆ ದುಡಿಯೋಕ್ಕೆ ಶುರು ಮಾಡಿದ್ದು, ಅದು ರಾಜ್ಯದಲ್ಲಿ ಅದು ನಾನು 90% ಉಳಿಸ್ತಾ ಇದ್ದೆ. 90% ಆಫ್ ಮೈ ಅರ್ನಿಂಗ್ಸ್. ಓಕೆ, ಇವಾಗ ಮನೇಲಿ ರೆಸ್ಪಾನ್ಸಿಬಿಲಿಟಿ ಇದೆ ಅಂದ್ರೂ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಫಸ್ಟ್ ಉಳಿತಾಯ ಮಾಡಿ. ಎಷ್ಟಾಗುತ್ತೋ ಅಷ್ಟು ನೀವು ಅದು ಫಾರ್ಮುಲಾಗ ಹೋಗ್ಬಿಡಿ. 20% ಹೇಳಿದ್ರಲ್ಲ, ನಿಮ್ಗೆ ದೊಡ್ಡದಾಗಿ ಹೋಗುತ್ತೆ 8,000. ಸುಮ್ಮನೆ ಖರ್ಚು ಮಾಡ್ತೀರಾ, 25% ಅಲ್ವಾ ಹೇಳಿರೋದು ಅಂತ. ಗೋಯಿಂಗ್ ಫಾರ್ವರ್ಡ್ ಮದುವೆ ಆಗುತ್ತೆ, ಮಕ್ಕಳು ಬರ್ತಾರೆ, ಜವಾಬ್ದಾರಿಗಳು ಹೆಚ್ಚುತ್ತಾ ಹೋಗುತ್ತೆ. ಈ 20% ಕಷ್ಟ ಆಗ್ಬೋದಲ್ವಾ? ಇವತ್ತು ನೀವು 60-80 ಉಳಿಸಿರಿ. ನಾನು ಅದಕ್ಕೆ ಹೇಳೋದು, ಎಳವೆಯಲ್ಲಿ ಸ್ಟಾರ್ಟ್ ಅರ್ಲಿ. ನೀವು ಯಾವಾಗ ಅರ್ಲಿ ಸ್ಟಾರ್ಟ್ ಮಾಡ್ತೀರಾ, ಇಟ್ ಗಿವ್ಸ್ ಯು, ಅದು ಯಾವಾಗಲೂ ಅಷ್ಟೇ, ಅದು ನಿಮ್ಗೊಂದು ದೊಡ್ಡ ಇದು ಪುಷ್ ಕೊಡುತ್ತೆ. ಆ ನಂತರ ದಿನಗಳಲ್ಲಿ ನಿಮ್ಗೆ ಸ್ವಲ್ಪ ಕಡಿಮೆ ಆದ್ರೂ ಈ ಇದಿದೆಯಲ್ಲ, ಈ 10 ವರ್ಷದ ತಪಸ್ಸು ಹೆಂಗೆ ಅಂದರೆ, ಈಗ ಎಕ್ಸಸೈಸ್ ಮಾಡ್ತೀವಲ್ಲ, ಎಕ್ಸಸೈಸ್ ಮಾಡೋದು ಇಟ್ಸ್ ಪೇಯಿಂಗ್ ಅ ಇನ್ಶೂರೆನ್ಸ್ ಪ್ರೀಮಿಯಮ್ ಥರ. ಏಜ್ ಆಗ್ತಾ ನಮ್ಮನ್ನು ಅದು ಬೇರೆ ಬೇರೆ ಕಾಯಿಲೆಗಳಿಂದ ಇನ್ನೊಂದರಿಂದ ಇಮ್ಯುನಿಟಿ ನಮ್ಮನ್ನು ರಕ್ಷಿಸ್ತಾ ಹೋಗುತ್ತೆ. ನಾವು ಈ ವಯಸ್ಸಿನಲ್ಲಿ ಏನೂ ಮಾಡದೇ ಇದ್ದರೆ 50ರಲ್ಲಿ ನಿಮಗೆ 1 kg ತೂಕ ಎತ್ತಕ್ಕಾಗಲ್ಲ, ಮಸಲ್ ಬಿಲ್ಡ್ ಮಾಡೋಕ್ಕಾಗಲ್ಲ. ಸೊ ಇಟ್ ಈಸ್ ಆಲ್ ರಿಲೇಟೆಡ್. ದುಡ್ಡೇ ಅಂತಲ್ಲ, ಬದುಕು ಪ್ರತಿಯೊಂದು ಲಯ ಕಂಡುಕೋಬೇಕು. ಇಫ್ ಯು ಫೈಂಡ್ ದಟ್ ಲಯ, ಅದು ಒಂದು ಸಿಕ್ಬಿಟ್ರೆ ಬಹಳ ಸರಾಗ, ಬದುಕು ಬಹಳ ಸರಾಗ, ಬದುಕು ಬಹಳ ಸುಂದರ. ನಾವು ಅದನ್ನ ಅರ್ಥ ಮಾಡ್ಕೊಳ್ಳಲ್ಲ. ಅದಕ್ಕೆ ಸರಾಗ ಸುಂದರ ಎಲ್ಲ 3 ಅಕ್ಷರ. ನಾವೇನು ಮಾಡ್ಕೋತೀವಿ, ದುಸ್ಸರ ಅಂತ ಬರ್ಕೊಂಡ್ಬಿಡ್ತೀವಿ. ಇದು ಬಿಟ್ಟ ಜಾಗ ತುಂಬಿ ಇದ್ದ ಹಾಗೆ ಬದುಕು ಅಂದರೆ. ನಮ್ಗೆ ಹಿಂದೆ ಎಲ್ಲ ಬರೀತಾರಲ್ಲ, ಒಂದಿಸಿ ಬರೀರಿ ಬಿಟ್ಟ ಜಾಗ ತುಂಬಿ ಅಂತಿತ್ತಲ್ಲ, ಆ ಬಿಟ್ಟ ನಾನು ಡ್ಯಾಶ್ ಅಂತಿದ್ರೆ ಕಳ್ಳ ಅಂತ ಬರ್ಕೊಂಡ್ರೆ ನೀವು ಕಳ್ಳ ಅಲ್ಲದೆ ಇನ್ನೇನಾಗಕ್ಕೆ ಸಾಧ್ಯ? ಓಕೆ.